ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಬನ್ನಿ, ಭಾಗ್ಯಲಕ್ಷ್ಮಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗಿದೆ ನೋಡ್ಕೊಂಬರೋಣ. ಈ ಕಡೆ ಪೂಜನಿಗೆ ಒಂದು ಒಳ್ಳೆ ಸಂಬಂಧ ಬಂದಿದೆ ಅಂತ ತುಂಬ ಖುಷಿಯಿಂದ ಬಂದು ಸುನಂದ ಹೇಳ್ತಾರೆ. ಭಾಗ್ಯ ಮತ್ತು ಕುಸುಮ ಹತ್ರ ಇಬ್ರಿಗೂ ಶಾಕ್ ಆಗುತ್ತೆ. ಏನಮ್ಮ ಇದು ಸಂಬಂಧ ಅಂತೆಲ್ಲ ಹೇಳ್ತಾ ಇದೀಯಾ, ಏನು ಕತೆ ಇದು ಅಂತ ಹೇಳಿದ ತಕ್ಷಣ, ಹೌದು ಕಣೆ, ಸಡನ್ನಾಗೆಲ್ಲ ಫಿಕ್ಸ್ ಆಗೋಗಿದೆ, ಇವತ್ತೇ ಬರ್ತಾರಂತೆ ಹುಡುಗನ ಮನೆ ಕಡೆಯವರು, ನೀನು ಬೇಗ ಬಾ ಅಂತ ಹೇಳಿ ಕರಿತಾ ಇರ್ತಾರೆ. ಅದಕ್ಕೆ ಅಲ್ಲ ಕಣೆ, ಅಲ್ಲಮ್ಮ ಏನು ಈ ಥರ ಹೇಳ್ತಾ ಇದೀಯಾ, ಯಾರದು ಅಂತೆಲ್ಲ ಕೇಳಿದ ತಕ್ಷಣ, ನೀನು ಬಾ, ನಿಂಗೆ ಗೊತ್ತಾಗುತ್ತೆ, ಆದರೆ ಒಂದು ಕಂಡೀಷನ್ ಇದೆ ಕಣೆ, ಅದಕ್ಕೆ ಒಪ್ಕೋಬೇಕು ನೀನು ಅಂತ ಹೇಳಿದ ತಕ್ಷಣ, ಏನಮ್ಮ ಅದು ಕಂಡೀಷನ್ನು ಅಂತೇಳಿ ಕೇಳ್ತಾಳೆ. ಅದು ಹುಡುಗನ ಮನೆ ಕಡೆಯವ್ರಿಗೆ ವರದಕ್ಷಿಣೆ ಕೊಡಬೇಕಂತೆ, ನಾನು ಆಲ್ರೆಡಿ ಮಾತು ಕೊಟ್ಬಿಟ್ಟಿದ್ದೀನಿ ಭಾಗ್ಯ ಅಂತ ಹೇಳಿದ ತಕ್ಷಣ ಇಬ್ರಿಗೂ ಶಾಕ್ ಆಗುತ್ತೆ. ಏನಮ್ಮ ನೀನು ವರದಕ್ಷಿಣೆ ಕೊಡಬೇಕು ಅಂತ ಹೇಳ್ತಾ ಇದೀಯಾ ಅಂತ ಹೇಳಿದ್ರೆ, ಹೌದು ಕಣೆ, ಈಗ ಅವಳು ಮದುವೆ ಆಗಬೇಕೋ ಬೇಡವೋ, ನೀನು ಸುಮ್ಮನೆ ಒಪ್ಕೋ, ಅವ್ರು ಕೇಳಿದಷ್ಟು ದುಡ್ಡು ಕೊಟ್ಬಿಟ್ಟು ಮದುವೆ ಮಾಡೋದು ಕಲ್ತ್ಕೊ ನೀನು ಫಸ್ಟು ಅಂತ ಹೇಳಿ ಅವಳಿಗೆ ಬೈದಿರ್ತಾರೆ. ಸರಿ, ಎಲ್ಲ ಮದುವೆ ಮಾತುಕತೆಗೆ ಅಂತ ಹುಡುಗನ ಮನೆ ಕಡೆಯವ್ರು ಬಂದು ಕೂತ್ಕೊಂಡಾಗ, ನಮ್ಮ ಮಗ ತುಂಬ ಒಳ್ಳೆ ಕೆಲಸದಲ್ಲಿದ್ದಾನೆ, ಅವ್ನಿಗೆ ತುಂಬ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾನೆ, ನೀವೀಗ ಹುಡುಗಿನ ಕರೆಸಿ ಅಂತೇಳಿ ಹುಡುಗರಮ್ಮ ಹೇಳ್ತಾರೆ. ಅದಕ್ಕೆ ಭಾಗ್ಯ, ಇಲ್ಲ ಇಲ್ಲ, ನಮ್ಮ ಹುಡುಗಿಗೆ ಬರ್ತಾ ಇಲ್ಲ, ಅವ್ರನ್ನ ನಾವು ಕರೆಸಲ್ಲ, ನಮ್ಮ ಹುಡುಗಿ ನಿಮ್ಗೆ ಕೊಡಲ್ಲ ಅಂತ ಹೇಳಿದ ತಕ್ಷಣ ಇವರಿಬ್ಬರು, ಅಲ್ಲ ಕಣ್ರಿ, ನೀವೇ ನಮ್ಮನ್ನು ಮದುವೆ ಮಾತುಕತೆಗೆ ಅಂತೆಲ್ಲ ಕರೆದುಬಿಟ್ಟು ಈಗ ಹುಡುಗಿ ತೋರಿಸಲ್ಲ ಅಂದರೆ ಏನು ರೀ ಅರ್ಥ ಅಂತ ಹೇಳಿ ಕೇಳಿದ ತಕ್ಷಣ, ಹೌದು, ನಿಮಗೆ ಫೋನಲ್ಲಿ ಹೇಳಿದ್ರೆ ಸರಿ ಹೋಗಲ್ಲ ಅಂತ ಇಲ್ಲಿ ಮನೆಗೆ ಕರೆಸ್ಕೊಂಡಿದ್ದೀವಿ, ನಮ್ಮ ಹುಡುಗಿನ ವರದಕ್ಷಿಣೆ ಕೊಟ್ಬಿಟ್ಟು ನಿಮಗೆ ಮದುವೆ ಮಾಡ್ಕೊಡೋ ಅವಶ್ಯಕತೆ ಏನೂ ಇಲ್ಲ ಅಂತ ಹೇಳಿದ ತಕ್ಷಣ, ಅಲ್ಲ ಕಣ್ರಿ, ಈಗಿನ ಕಾಲದಲ್ಲಿ ವರದಕ್ಷಿಣೆ ಇಲ್ಲ ಯಾರಿಗೆ ಮದುವೆ ಮಾಡ್ಕೊಂಡು ಕೊಡ್ತಾರೆ ಅಂತ ಹೇಳಿದ ತಕ್ಷಣ, ಇಲ್ಲ, ನೀವು ಹಿಂಗೆ ಜಾಸ್ತಿ ಹೇಳ್ತಿದ್ರೆ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡಬೇಕಾಗತ್ತೆ ನಿಮ್ಮ ಮೇಲೆ ಅಂತೇಳಿ ಹೇಳಿದ ತಕ್ಷಣ ಈ ಕಡೆ ಸುನಂದ, ಸುಮ್ಮನೆ ನಿಂತ್ಕೊಳ್ಳೆ, ಎಲ್ಲ ಸಂಬಂಧಗಳನ್ನೂ ಇದೇ ಥರ ಹಾಳು ಮಾಡ್ತಾ ಇದೀಯಾ ನೀನು ಅಂತ ಹೇಳಿದ ತಕ್ಷಣ, ನೋಡಮ್ಮ, ನಾನು ಪೂಜನ್ಗೆ ಬರೋದಕ್ಕೆ ಹೇಳಲಿಲ್ಲ, ಗೊತ್ತಾಯ್ತಾ, ಅವಳಿಗೆ ಬರ್ತಾನೂ ಇಲ್ಲ, ದಯವಿಟ್ಟು ನೀವು ಹೊರಡಿ ಅಂತೇಳಿ ಅವ್ರನ್ನ ಕಳಿಸ್ಬಿಡ್ತಾಳೆ. ಆಗ ಇವಳು ಈ ಕಡೆ ಸುನಂದ ಕೋಪ ಮಾಡಿಕೊಂಡು, ಅಲ್ಲ ಕಣೆ, ಏನೇ ಬಂದಿದೆಯಾ ನಿನಗೆ, ಪದೇ ಪದೇ ಯಾಕೆ ನನ್ನ ಮಗಳ ಜೀವನದಲ್ಲಿ ಆಟ ಆಡ್ತಾ ಇದೆಯಾ ನೀನು, ಅವಳು ಮದುವೆ ಮಾಡ್ಕೊಂಡು ಹೋಗೋದು ನಿಂಗೆ ಇಷ್ಟ ಇಲ್ವಾ ಅಂತೇಳಿ ಹೇಳಿದ ತಕ್ಷಣ, ನೋಡಮ್ಮ, ನನಗೆ ಪೂಜನ್ ಮದುವೆ ಮಾಡಬೇಕು ಅಂತ ಚೆನ್ನಾಗಿ ಗೊತ್ತಿದೆ, ಆದರೆ ನೀನು ಹೇಳಿದ ತಕ್ಷಣ ವರದಕ್ಷಿಣೆ ಕೊಟ್ಟು ಅವರಿಗೆ ಮದುವೆ ಮಾಡಿ ಕಳ್ಸೋದಕ್ಕೆ ನಾವೇನು ಅವಳನ್ನ ಮಾರಾಟ ಮಾಡ್ತಾ ಇಲ್ಲ, ಅರ್ಥ ಮಾಡ್ಕೊ ಅಂತ ಹೇಳಿದ್ರೆ, ಅವರು ಬಂದ್ಬಿಟ್ಟು ಕುಸುಮ ಹೇಳಕ್ಕೆ ಬರ್ತಾರೆ. ಬಿಗ್ತಿಯಮ್ಮ ಅಂದ ತಕ್ಷಣ, ಸುಮ್ಮನೆ ನಿಂತ್ಕೊಳ್ರಿ ನೀವು ಅಂತೇಳಿ ಬೈತಾರೆ. ಅಲ್ಲ ಕಣ್ರಿ, ನಾವು ಇದನ್ನ ಅವಳ ಜವಾಬ್ದಾರಿ ನಾವು ತೊಗೊಂಡಿಲ್ವಾ, ನಾವೇ ಅವಳಿಗೆ ಒಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಮದುವೆ ಮಾಡ್ತೀವಿ, ಸುಮ್ಮನೆ ಇರಿ ಅಂತ ಹೇಳಿದ ತಕ್ಷಣ, ನಾವು ಮಾಡ್ತೀರಾ ಇಬ್ಬರು ಸೇರಿಕೊಂಡು ಅತ್ತೆ ಸೊಸೆ ಬರೋ ಎಲ್ಲ ಸಂಬಂಧಗಳಿಗೂ ಕಲ್ಲು ಹಾಕ್ತಾ ಇದ್ದೀರಾ, ಏನಾದರೂ ಒಂದು ಹೇಳಿ ಆ ಸಂಬಂಧಗಳನ್ನ ವಾಪಸ್ ಕಳಿಸ್ಬಿಟ್ಟು ಅವಳು ಹಂಗೆ ನಿಲ್ಲಿಸಿರ್ತೀರಾ ಅಂತೇಳಿ ಬೈದಿರ್ತಾರೆ. ನೀವೇ ಯೋಚನೆ ಮಾಡಿರಿ, ವರದಕ್ಷಿಣೆ ಅಂತ ತೊಗೊಂಡೋಗಿ ಈಗಿನ ಕಾಲದಲ್ಲಿ ಹೆಣ್ಮಕ್ಳುಗಳಿಗೆ ಎಷ್ಟು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ನಿಮಗೆ ಗೊತ್ತಿಲ್ವಾ, ನೀವು ಸುಮ್ಮನೆ ಇರಿ, ನಿಮಗೇನು ಪೂಜನ ಮದುವೆ ಆಗಬೇಕು ಅಷ್ಟೇ ತಾನೇ, ಖಂಡಿತ ಆಗುತ್ತೆ, ಆದರೆ ನಿಮ್ಮ ಅರ್ಜೆಂಟಿಗೆ ಯಾರೋ ಒಬ್ಬರನ್ನ ತೊಗೊಬಂದು ಗಂಟಾಕಿ ಜೀವನ ಪೂರ್ತಿ ಅವಳು ಕಷ್ಟಪಡೋದು ನೀವು ನೋಡಬೇಕಾ ಅಂಥೇಳಿ ಹೇಳಿದ ತಕ್ಷಣ ಅವಳು ಸಮಾಧಾನನೇ ಮಾಡ್ಕೊಳ್ಳಲ್ಲ. ಈ ಕಡೆ ಪೂಜಾ ಒಂದು ಪಾರ್ಕಿಗೆ ಬಂದಿರ್ತಾಳೆ. ಅಲ್ಲಿ ಬಂದ ತಕ್ಷಣ ಈ ಕಡೆ ಕಿಶನ್ ಆಫೀಸಲ್ಲಿ ಅನ್ಕೋತಾನೆ, ಏನಿದು ಜಿಮ್ಗೆ ಎಷ್ಟೊತ್ತಾದರೂ ಬರಲಿಲ್ವಲ್ಲ ಪೂಜಾ, ಎಲ್ಲಿ ಕೊಟ್ಟೋದ್ಲು, ನಾನು ಹೇಳಿದ್ದಕ್ಕೆ ಅವಳೇನು ಬೇಜಾರು ಮಾಡ್ಕೊಂಬಿಟ್ಲಾ ಅಂತೇಳಿ ಅಂದ್ಕೊಂಡು ಹುಡ್ಕೊಂಬರ್ತಾನೆ ಅವನನ್ನು. ಸರಿ, ಅವಳು ಒಂದು ಪಾರ್ಕಲ್ಲಿ ಇರ್ತಾಳೆ. ಅಷ್ಟರಲ್ಲಿ ಈ ಕಡೆ ತಾಂಡವು ಆಫೀಸ್ಗೆ ಅಂತ ಅವನ ಪಾಡಿಗೆ ಅವನು ಹೋಗ್ತಾ ಇರ್ತಾನೆ. ಆಗ ಅವನು ಪೂಜಾ ಪಾರ್ಕಿಗೆ ಹೋಗೋದು ನೋಡಿದ ತಕ್ಷಣ, ಏನಿದು, ಇದು ನಮ್ಮ ಪೂಜಾ ಅಲ್ವಾ, ಇವಳೇನಕ್ಕೆ ಪಾರ್ಕಿಗೆ ಹೋಗ್ತಾ ಇದ್ದಾಳೆ, ಇರು ನೋಡೋಣ ಅಂತ ಕಾರಿಂದ ಇಳಿದು ಅವನು ಫಾಲೋ ಮಾಡಿಕೊಂಡು ಪಾರ್ಕ್ ಹತ್ರ ಬರ್ತಾನೆ. ಅಲ್ಲಿ ಬಂದ ತಕ್ಷಣ ಈ ಕಡೆ ಪೂಜಾ ಮತ್ತು ಕೇಶನ್ ಇಬ್ಬರು ಮುಂದ್ಕೊಂಡು ಮಾತಾಡ್ತಾ ಇರೋದನ್ನು ಇವನು ಸಂಧಿಯಲ್ಲೆಲ್ಲೋ ಗಿಡದ ಪಕ್ಕದಲ್ಲಿ ನಿಂತ್ಕೊಂಡು ನೋಡ್ತಾ ಇರ್ತಾನೆ. ಆಗ ಅವಳು ಮಾತಾಡೋಕ್ಕೆ ಬಂದಾಗ, ಸಾರಿ ಪೂಜಾ, ನಡಿ ಹೋಗೋಣ, ನಮ್ಮದು ಆಫೀಸಿಗೆ ಬಾ ಇವತ್ತು ಅಂತ, ನೀನು ಯಾಕೋ ಇಲ್ಲಿ ಬಂದೆ, ನಿನ್ನ ಪಾಡು ನೀನು ಹೋಗಿ ಕೆಲಸ ನೋಡ್ಕೊ, ಪದೇ ಬರೋ ನಂಗೆ ಬಂದು ತೊಂದರೆ ಕೊಡಬೇಡ ಅಂತೇಳಿ ಪೂಜಾ ಬೈದಿರ್ತಾಳೆ. ಅಲ್ಲ ಪೂಜಾ, ಇದನ್ನು ಬಿಟ್ಬಿಡು ಹೋಗಲಿ, ನಾನೇ ನಿನಗೆ ಯಾವ ಥರ ಹೇಳಿದ ತಪ್ಪಾಯಿತು, ಆದರೆ ನಿನಗೆ ಕೆಲ್ಸಕ್ಕೆ ಬರ್ಬೋದಲ್ವಾ ಅಂತ ಹೇಳಿದ ತಕ್ಷಣ, ನೋಡು, ನನಗೆ ಇಷ್ಟೇ ಬರ್ತಿರಲಿಲ್ಲ ಅಂದರೆ ಬರಲ್ಲ, ನಿನ್ನ ಪಾಡು ನೀನು ಹೋಗು ಅಂತೇಳಿ ಬೈತಾ ಇರ್ತಾಳೆ. ಅಷ್ಟರಲ್ಲಿ ಅಲ್ಲೆಲ್ಲ ಪಾರ್ಕಿಗೆಲ್ಲ ಹೋಗೋರು ಬಂದ್ಬಿಟ್ಟು, ಏನಿದು ಇಬ್ಬರು ಕೈ ಹಿಡ್ಕೊಂಡು ಹಿಂಗೆ ಮಾತಾಡ್ತಾ ಇದ್ದೀರಾ, ಬಿಡಪ್ಪ ಅವಳ ಕೈನ, ಏನಿದು ನಿಮ್ಮದೆಲ್ಲ ಅವತಾರಗಳೆಲ್ಲ ಪಾರ್ಕಲ್ಲಿ, ನೀವೆಲ್ಲ ಇಲ್ಲಿ ಏನಕ್ಕೆ ಬಂದಿರೋದು, ನಿಮಗೆಲ್ಲ ಬೇರೆ ಜಾಗ ಸಿಗಲೇ ಇಲ್ವಾ, ಇದೆಲ್ಲ ಒಳ್ಳೆ ಜನಗಳು ವಾಕೆಲ್ಲ ಮಾಡೋಕ್ಕೆ ಅಂತ ಬರೋ ಜಾಗ ಇದು, ನಿಮ್ಮಂಥವ್ರಿಗೆಲ್ಲ ಈ ಜಾಗ ಅಂತೇಳಿ ಬೈದ ತಕ್ಷಣ, ನೋಡಿ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರ ನಮ್ಮ ಬಗ್ಗೆ, ನಾವು ಆ ಥರದವ್ರಲ್ಲ ಅಂತ ಹೇಳಿದ ತಕ್ಷಣ, ಹೌದು, ನಾವೇ ಕಣ್ಣ ನೋಡಿದ್ವಲ್ಲ ಇವಾಗ ಕೈ ಓಡಾಡ್ತಿರೋದು ನೀವಿಬ್ರು, ಇದು ಅಲ್ಲದೆ ಸುಳ್ಳು ಅಂತ ಬೇರೆ ಏನಾದರೂ ಹೇಳ್ತೀರಾ ನೀವಿಬ್ಬರು ಅಂತ ಹೇಳಿದ ತಕ್ಷಣ, ಇಲ್ಲ ನೋಡಿ, ನೀವು ದೊಡ್ಡವರು ತಪ್ಪಾಗಿ ತಿಳ್ಕೊಂಬಿಟ್ಟಿದ್ದೀರ ನಮ್ಮ ಬಗ್ಗೆ ಅಂತ ಹೇಳಿದ್ರು. ಅವ್ರು ಯಾರೂ ಕೇಳೋದೇ ಇಲ್ಲ. ಸರಿ, ಒಂದು ಕೆಲಸ ಮಾಡು, ಇವಾಗ ತಿರ್ಗಾಡ್ಕೊಂಡು ನಿಂತಿದ್ದೀರಲ್ವಾ, ಈಗ ಅವಳಿಗೆ ಕುತ್ತಿಗೆಗೆ ನೀನೇ ತಾಳಿ ಕಟ್ಬಿಡು ಅಂತೇಳಿ ಹೇಳಿದ ತಕ್ಷಣ ಇವ್ರಿಗೂ ಶಾಕ್ ಆಗುತ್ತೆ. ಏನೋ ತಾಳಿ ಕಟ್ಟಬೇಕಾ, ಇಲ್ಲ ಸರ್ ನಾವು ಆ ಥರದವ್ರು ಏನಲ್ಲ ಅಂತ ಹೇಳಿದ ತಕ್ಷಣ,
ಗೊತ್ತಾಗುತ್ತೆ ನೋಡು, ನೀನು ಹಾಕ್ಕೊಂಡಿರೋ ಬಟ್ಟೆ ನೋಡು ಗೊತ್ತಾಗುತ್ತೆ ಎಂಥ ಬಟ್ಟೆ ಹಾಕ್ಕೊಂಡು ಓಡಾಡ್ತಾ ಇದೀಯ ಅಂತ. ಒಳ್ಳೆ ಸಂಸ್ಕಾರವಂತ ಮನೆಯೊಳಗೆ ಹಾಕಿದರೆ ಈ ಥರ ಬಟ್ಟೆ ಹಾಕ್ಕೊಂಡು ಪಾರ್ಕ್ಗೆಲ್ಲ ಬರ್ತಾ ಇದ್ದ ನೀನು ಅಂತ ಹೇಳಿದ ತಕ್ಷಣ ನೋಡಿ, ಬಟ್ಟೆ ಹಾಕ್ಕೊಳ್ಳೋದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಹೇಳಿದ್ರೆ, ಇಲ್ಲ ಇಲ್ಲ ಅದೆಲ್ಲ ನಾವು ಒಪ್ಪಲ್ಲ, ಈಗ ನೀನಾಗಿದ್ದು ನೀನೇ ತಾಳಿ ಕಟ್ತೀಯೋ ಅಥವಾ ನಾನು ಎಲ್ಲ ಪಬ್ಲಿಕ್ಗೆಲ್ಲ ಕರೆಸ್ಬೇಕಾ ಅಂತೇಳಿ ಹೇಳಿ ಅವಳ ಮೇಲೆ ಕೇಳ್ತಿರ್ತಾನೆ ಕಿಶನ್ ಹತ್ರ. ಆಗ ಅವ್ನ ಕಿಶನ್ಗೂ ಗಾಬರಿ ಆಗುತ್ತೆ. ನೋಡು ಎಷ್ಟು ಸಲ ಹೇಳೋದು ನಿನಗೆ, ತಗೋ ಅಂದ್ಬಿಟ್ಟು ತಾಳಿ ತಗೊಬಂದು ಕಟ್ಟಕ್ಕೆ ಕೊಡ್ತಾರೆ. ಆಗ ಕಿಶನ್ಗೆ ಶಾಕ್ ಆಗುತ್ತೆ. ಅದಕ್ಕೆ ಅವ್ನು ಕಿಶನ್ ತಾಳಿ ಕೈಲಿ ಈಸ್ಕೊಂಡ ತಕ್ಷಣವೇ ಇವಳು ಪೂಜಾ, ಬೇಡ ಕಿಶನ್, ಅವರೇನೋ ಹೇಳ್ತಾರೆ ರೇಗಿಸ್ತಾರೆ ಅಂತ ನೀನು ಅದನ್ನೇ ಮಾಡೋಕ್ಕೆ ಹೋಗಬೇಡ ದಯವಿಟ್ಟು, ಏಕೆಂದರೆ ನಮ್ಮ ಅಕ್ಕಗೆ ನಾನು ಮಾತು ಕೊಟ್ಟಿದ್ದೀನಿ, ಅವಳು ಯಾವ ಹುಡುಗನ ತೋರಿಸಿ ಮದುವೆ ಮಾಡ್ಕೊ ಅಂತ ಹೇಳ್ತಾಳೋ ನಾನು ಅವ್ರ ಕೈಲಿ ತಾಳಿ ಕಟ್ಸ್ಕೋಬೇಕು ಅಂತ ಹೇಳ್ಬಿಟ್ಟಿದ್ದೀನಿ, ನೀನು ಈ ಥರ ತಪ್ಪು ಕೆಲಸ ಎಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡ ಅಂತೇಳಿ ಹೇಳಿದ ತಕ್ಷಣ ಅವನೇನು ಮಾತಾಡಿ ತಾಳಿ ಕಟ್ಟಕ್ಕೆ ಬರ್ತಾ ಇರ್ತಾನೆ. ಈ ಕಡೆ ತಾಂಡವ್ಗೆ ತುಂಬಾ ಖುಷಿಯಾಗತ್ತೆ. ಓ, ಇವತ್ತು ಎಂಥ ಐಡಿಯಾ ಸಿಕ್ತು ನನಗೆ, ಇವಳು ಭಾಗ್ಯನ ಮರ್ಯಾದೆ ಕಳಿಬೇಕು, ಇದಕ್ಕಿಂತ ಒಳ್ಳೆಯ ಉಪಾಯ ಇನ್ನೊಂದು ಇಲ್ವೇ ಇಲ್ಲ. ಎಮ್ಮೆ ಭಾಗ್ಯ ಬರ್ತೀನಿರೇ, ಗೊತ್ತಾಗತ್ತೆ ನೋಡಿ ಇವಾಗ ನಿನ್ನ ತಂಗಿ ಮಾಡಿರೋ ಈ ಕೆಲಸಕ್ಕೆ ನೀನು ತಲೆ ಎತ್ಕೊಂಡು ಎಲ್ಲೂ ಓಡಾಡಲೇಬಾರ್ದು. ಅದು ಹೇಗೆ ಥರ ನೀನು ಓಡಾಡ್ತೀಯ ನಾನು ನೋಡ್ತೀನಿ ಕಣೆ ಇವತ್ತು, ಬರ್ತೀನಿರು. ನನಗಂತೂ ಇವತ್ತು ಪಾರ್ಟಿ ಮಾಡಬೇಕು, ಅಷ್ಟು ಖುಷಿ ಆಗ್ತಾ ಇದೆ. ಯಾವಾಗಲೂ ಅವಳು ಮೆರಿತಾ ಇದ್ಲು, ನನ್ನ ಮನೆ, ನನ್ನ ಸಂಸಾರ, ನನ್ನ ನೋಡ್ಕೋತೀನಿ, ನನ್ನ ತಂಗಿ ಅಂತೆಲ್ಲ ಎಷ್ಟು ಬಿಲ್ಡಪ್ ಕೊಡ್ತಾ ಇದ್ಲು ಅವತ್ತು ಆ ಮದುವೆ ಮಾತುಕತೆಗೆಲ್ಲ ಬಂದಾಗ. ಈಗ ನೋಡು ಅವಳ ತಂಗಿ, ಅವಳು ತಲೆ ತಗ್ಸುವಂಥ ಕೆಲಸನೇ ಮಾಡ್ಬಿಟ್ಟು ನಿಂತಿರ್ತಾಳೆ. ಇದಕ್ಕಿಂತ ಒಳ್ಳೆ ನನಗೆ ದಾರಿ ಬೇಕಾ ಅಂತೇಳಿ ಯೋಚನೆ ಮಾಡ್ತಿರ್ತಾನೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್.